ವೆಲ್ಕಮ್ ಟು ನವನಾಸ್ ವರ್ಲ್ಡ್. ನನ್ನ ಹ್ಯಾಂಡ್ ಬ್ಯುಸಿಯಾಗಿದೆ, ಅದಕ್ಕೆ ನಾನು ಹಿಂಗೆ ಮಾಡಿ ಹಿಂಗೆ ಹೇಳೋಕ್ಕಾಗಿಲ್ಲ. ಸೊ ಫುಲ್ ಲಗೇಜ್ ಎಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಬ್ಯಾಗಲ್ಲೂ ಕೂಡ ಸ್ವಲ್ಪ ಲಗೇಜ್ಗಳಿದೆ. ಏನಪ್ಪ ಲಗೇಜ್ ಅಂದರೆ, ಇವತ್ತು ನಮ್ಮ ಕಾಲೇಜಲ್ಲಿ ಸರಿ ನಾನು ಹೋಗ್ತಾನೆ ಮಾತಾಡ್ಕೊಂಡು ಹೋಗ್ತೀನಿ ಬಿಕಾಸ್ ಲೇಟ್ ಆಗಿದ್ದೀನಿ ಆಲ್ರೆಡಿ. ನಮ್ಮ ಕಾಲೇಜಲ್ಲಿ ನಮ್ಮ ಡಿಪಾರ್ಟ್ಮೆಂಟು ಫುಡ್ ಫೆಸ್ಟ್ ಆರ್ಗನೈಸ್ ಮಾಡಿದ್ದಾರೆ. ಓಕೆ, ಸೊ ಆ ಫುಡ್ ಫೆಸ್ಟಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಅದಕ್ಕೇ ಏನೇನು ಥಿಂಗ್ಸ್ ಬೇಕೋ ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಬಸ್ಸಲ್ಲಿ ಹೋಗಬೇಕು, ಈ ಲಗೇಜನ್ನ ತೊಗೊಂಡು. ಅದರದ್ದೇ ವ್ಲಾಗು ನೋಡಿ. ಇವಾಗ ನಾನು ಬಸ್ಸಲ್ಲಿ ಅಲ್ಲಿ ಕಾಲೇಜ್ಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಕಾಲೇಜಿಗೆ ಬಂದೆ. ನಮ್ಮ ಬಿಲ್ಡಿಂಗ್ ಇದು, ಬಟ್ ಫುಡ್ ಫೆಸ್ಟ್ ಇರೋದು ಈ ಕಡೆ ಬಿಲ್ಡಿಂಗ್, ನ್ಯೂ ಬಿಲ್ಡಿಂಗಲ್ಲಿ. ನನ್ನ ಲಗೇಜ್ ಎತ್ಕೊಂಡು ಲಿಫ್ಟ್ ಹತ್ರ, ಅಯ್ಯೋ ಎರಡೂ ಪ್ರೆಸ್ ಮಾಡಿಬಿಡೋಣ, ಎರಡು ಪ್ರೆಸ್ ಆಗಿದೆ. ಸೊ ಕಾಲೇಜ್ ರೀಚ್ ಆಗಿ ಫುಡ್ ಫೆಸ್ಟ್ ನಡೀತಿರೋ ಹಾಲ್ಗೂ ರೀಚ್ ಆದೆ ಆ್ಯಂಡ್ ಇವರು ಆಲ್ರೆಡಿ ಮುಕ್ಕಾಲು ಕೆಲಸ ಮುಗಿಸ್ಬಿಟ್ಟಿದ್ರು. ನಾನು ಹೇಳಿದ್ನಲ್ಲ ಆಲ್ರೆಡಿ ಲೇಟ್ ಆಗಿತ್ತು ನಂದು ಅಂತ. ಸೊ ನಾನು ನಿಮಗೆ ಇವಾಗ ಮೆನ್ಯೂ ತೋರಿಸ್ತಾ ಇದ್ದೀನಿ, ಆಮೇಲೆ ಎಲ್ಲ ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಅಷ್ಟೇ. ಇನ್ನು ಮಿಕ್ಕಿದ್ದು ಹಂಗೆ ನೋಡ್ತಾ ಇರಿ. ಶೆಫ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಅವ್ರವ್ರ ಕೆಲಸ. ನಮ್ಮ ಮೇನ್ ಶೆಫು ನೋಡಿ ಹೆಂಗೆ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದೀವಿ ನೋಡಿ. ಗ್ಲೌಸ್ ಎಲ್ಲ ಹಾಕ್ಕೊಂಡು, ನಾನು ಹಾಕೊತಿಲ್ಲ ಬಿಕಾಸ್ ನಾನೇನು ಮಾಡಲ್ಲ. ಗ್ಲೌಸು, ಆಮೇಲೆ ಇಲ್ಲಿನೂ ಸ್ಟಿಕ್ ಮಾಡ್ತಿದ್ದಾರೆ ನೋಡಿ. ಹೆಡ್ ಮಾಸ್ಕ್ ಹಾಕಿದ್ದೀವಿ ಇವ್ರಿಗೆ, ನಾವು ಹಾಕ್ಕೊಂಡ್ಬಿಟ್ಟಿದ್ದೀವಿ. ನಾನಂತೂ ಏನು ಮಾಡ್ತಾ ಇಲ್ಲ, ನಾನು ಮಾಡಲ್ಲ, ನಾನು ಮಾಡಂಗಿಲ್ಲ. ನೀವು ಟೀಮು. ಹಾಂ, that will be. I'm grinding. See, I'm doing workout. I know also I won't do. I'm the main person in this. See how nicely I'm grinding. ಆ್ಯಂಡ್ ಇಲ್ಲಿ ನಾನು ಫೋನು ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಟ್ಟು ನನ್ನ ಪಾಡನ್ನ ಓಡಾಡ್ಕೊಂಡಿದ್ದೆ. ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ, ಕ್ಯಾರೆಟು, ಇನ್ನೇನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ತಾಯಿದ್ರು ಎಲ್ಲರೂ. ನಮ್ಮ ಮೇನ್ 5 ಶೆಫ್ಸ್ ನೋಡಿ. ಆಮೇಲೆ ತನು ನನಗೆ ಹೇಳ್ತಾಯಿದ್ಲು, ನೀನು ಇಲ್ಲಿ ಬರಲೇಬೇಡ, ಹೋಗ್ಬಿಡು ಇಲ್ಲಿಂದ, ನೀನು ಸುಮ್ಮನೆ ಇರಲ್ಲ ನೀನು ಅಂತ ಹೇಳ್ತಾ ಇದ್ಲು. ಗೈಸ್, ನಮ್ಮ ತನುಗೆ ಚೀಸ್ ತೊಗೊಂಡು ಬಾ ಅಂದರೆ ಬಟರ್ ತಂದಿಟ್ಟಿದ್ದಾಳೆ. ಅದಕ್ಕೆ ನಾನು ವೈಶು ಈಗ ನಮ್ಮ ಕಾಲೇಜ್ ಬ್ಯಾಕ್ ಗೇಟ್ಗೂ ಬಂದು ಚೀಸ್ ತೊಗೊಳಕ್ಕೆ ಬಂದಿದ್ದೀವಿ ನೋಡಿ. ಚೀಸ್ ಅಂದರೆ ಬಟರ್ ತರೋ ಫ್ರೆಂಡ್ಸು ನನಗೆ. ಗೈಸ್, ಚೀಸ್ ಸಿಕ್ತು 170 rupees 10 slices. ಓ ಮೈ ಗಾಡ್. ಗೈಸ್, ಪ್ಲಾಸ್ಟಿಕ್ ವ್ರ್ಯಾಪರ್ ಕೊಡ್ತಿದ್ದಾರೆ ನೋಡಿ. ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿರೋದನ್ನೆಲ್ಲ ಕವರ್ ಮಾಡೋಕ್ಕೆ. ಇದು ಲೈಮ್ ಸೋಡಾ ರೆಡಿ ಇದೆ, ಸೇವ್ ಪೂರಿ ರೆಡಿ ಇದೆ, ರಸಗುಲ್ಲ ರೆಡಿ ಇದೆ, ಬ್ರೆಡ್ ಪಿಜ್ಜಾ, ಚೀಸ್ನ ಮೆಲ್ಟ್ ಮಾಡ್ತಿದ್ದಾರೆ ಅಲ್ಲಿ. ಅಫಿಷಿಯಲ್ ಫೋಟೋಸ್ ನಾನೇನು ಹಾಕೊಂಡೇ ಇಲ್ಲ. ಐ ಮೀನ್ ಮಾಸ್ಕು ಕೊಟ್ಟೇ ಇಲ್ಲ. FM ವಿಡಿಯೋ ಶೂಟ್ ಮಾಡ್ತೀನಿ, ಫ್ರೀಯಾಗಿ ಕೊಟ್ಬಿಡ್ಬೇಕಮ್ಮ. ವಿಡಿಯೋ ಶೂಟ್ ಮಾಡ್ತಾ ಇದ್ದೆ, ಫ್ರೀಯಾಗಿ ಕೊಟ್ಬಿಡಿ.
ನಮ್ಮ ಮೆನ್ಯೂ ಕಡೆಗೆ ಬಂದರೆ ಬ್ರೆಡ್ ಪಿಜ್ಜಾ, ಸೇವ್ ಪೂರಿ, ಲೈಮ್ ಸೋಡಾ ಮತ್ತು ರಸಗುಲ್ಲ, ಬೇಲ್ಪುರಿ ಕೂಡ ಇತ್ತು, ಬಟ್ ನಾವಲ್ಲಿ ಪ್ರಿಂಟ್ ಓಡಿಸಿದ್ದಿಲ್ಲ. ಆ್ಯಂಡ್ 30 ರೂಪಾಯಿ ಮ್ಯಾಕ್ಸಿಮಮ್ಮು, 10 ರೂಪಾಯಿ ಮಿನಿಮಮ್ ಇತ್ತು. ಆ್ಯಂಡ್ ನಮ್ಮ ಫುಡ್ ಸ್ಟಾಲ್ ಹೆಸರು ಮೌತ್ ವಾಟರ್ ಇನ್ ಅಂತ ಅದಕ್ಕೆ ಹೆಸರಿಟ್ಟಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಫಸ್ಟು ಲೈಮ್ ಸೋಡಾ, ಬ್ರೆಡ್ ಪಿಜ್ಜಾ, ಸೇಪೂರಿ, ರಸಗುಲ್ಲ. ಫಸ್ಟು ನಾವು ಪೇಪರ್ ಪ್ಲೇಟ್ಸಲ್ಲಿ ಇಟ್ಟು ಕವರ್ ಮಾಡಿದ್ವಿ, ಬಟ್ ಅದು ಇಷ್ಟ ಆಗ್ದಿರ ಟ್ರೇಗೆ ಶಿಫ್ಟ್ ಮಾಡಿದ್ವಿ. ಗೈಸ್, ನಮ್ಮ ಸಮೇತು ಮಂಜು ನೈತಿಕ್ದು ಸ್ಟಾಲು ರಾಂಗ್ ನಂಬರ್. ಇವ್ರದ್ದು ಬಯೋಲಿಫ್ ಸಿಪ್ಸ್ ಆ್ಯಂಡ್ ಸ್ವೀಟ್ಸ್ ಅಂತೆ. ಇಲ್ಲಿ ನೋಡಿ ಪಾಸಿಟಿವಿಟಿ ಅಂತ ಹಾಕಿದ್ದಾರೆ. ಆ್ಯಂಡ್ ಚಾಯ್ ಮಾಡ್ತಿದ್ದಾರೆ, ಬಿಸ್ಕೆಟ್ ಇದೆ, ಪಾನ್ ಇದೆ. ಆಮೇಲೆ ಇಲ್ಲಿ ನಂದು ಅದಿದು ಮದುದು ಈಶುದು ಯೂಟ್ಯೂಬ್ ಚಾನಲ್ಸ್ ಇದೆಲ್ಲ ಹಾಕಿ ಬಂದವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಷ್ಟು ಚೆಂದಾಗಿ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ. ಬಟ್ ಇವ್ರಿಗೆ ಆಮೇಲೆ ಲಂಚ ಕೊಡ್ಬೇಕಂತ, ಇದೇ ನ್ಯಾಯ. Oh, it's already there. Once they can't see that. I'll make a vlog. And that's what I'm... Cut this, no. Cut this. What is this? Sev puri. So this is sev puri. And this is bread pizza. And this one is... what is this? Bel puri. Yes. And this is the menu. Show the menu. Scissor. And these are the chefs. Scissor. So sad of this. So okay, for us work is important than photo. ಅದು ವರ್ಕ್ ಜೊತೆನೇ ಆಗ್ತಿದೆ ಅಲ್ವಾ? ಇದಾಗಲ್ಲ, ಇಲ್ಲಿ ಹೋಗಿ ನಿಂತ್ಕೊಂಡ್ಬೇಕು. Okay, she's always fighting guys. She's always fighting. See this girl always fighting. ಯಾರಿಗಾದಿ ವೇಟ್ ಮಾಡ್ತಿದ್ಯಾ ಇಷ್ಟು? ಯಾರಿಗೆ ವೇಟ್ ಮಾಡ್ತಾ ಇದೆಯಾ? ರಿಬ್ಬನ್ ಕಟ್ಟಿದ್ದೀವಿ, ಆದರೆ ಪ್ರಿನ್ಸಿಪಲೇ ಇನ್ನೂ ಬಂದಿಲ್ಲ. ಎಷ್ಟೊತ್ತಿಗೆ ಬರ್ತಾರಂತೆ ಅಂದ್ರ? ಸರಿ ಗೈಸ್, ಡಸ್ಟ್ಬಿನ್ ಅಂತ ಅಲ್ಲ ಹಾಕಿ ಡಸ್ಟ್ಬಿನ್ ಡ್ರಿಂಕಿಂಗ್ ವಾಟರ್ ಇಲ್ಲಿದೆ ನೋಡಿ. ನೋಡಿಲ್ಲ, ಟೀಚರ್ಸ್ಗೆ ಹಾಕಿದ್ದೀವಿ, ಓಕೆ ಪ್ರಿನ್ಸಿಪಲ್ಗೆ. ಗೈಸ್ ನೋಡಿ, ಬೋನಿಗ್ಲೇ ನಮಗೆ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ಇವರು ರಸಗುಲ್ಲ ತಿನ್ಬಿಟ್ಟಿದ್ದಾಳೆ. ಇವಳು ಅವ್ರ ಅಂಗಡಿಯಿಂದ ಜ್ಯೂಸ್ ಇಸ್ಕೊಂಡು ನಮಗೆ ಕುಡಿತಿದ್ದಾಳೆ. ನಿಂಗೆ ಕೊಡಕ್ಕೆ ಮನ್ಸಿಲ್ಲ ಅಂದರೆ ಕೊಡಬೇಡ, ಪರವಾಗಿಲ್ಲ. ಈ ಥರ ಓಲೆಲ್ಲ ಮಾಡಬೇಡ ನೀನು. ಗೈಸ್, ನಮ್ಮ ಫಸ್ಟ್ ಕಸ್ಟಮರ್ ವೇದ ಒಂದು ಲೈಮ್ ಸೋಡಾ ತಗೊಂಡ್ಲು. ಥ್ಯಾಂಕ್ ಯು ಸೋ ಮಚ್ ಫಾರ್. ಗೈಸ್, ನಾವು ಫಸ್ಟು ಸುಲ್ತಾನ್ ಅಂಗಡಿಯಿಂದ ಕಸ್ಟರ್ಡ್ ತೊಗೊತಾ ಇದ್ದೀವಿ. 20 ರೂಪೀಸ್ ಹಾಕಿದ್ದಾರೆ. ಬೇಗ ಬೇಗ ಕೊಡಿ. ಸ್ಕ್ಯಾಮು. ಇಲ್ಲಿ ನೋಡಿ ಎಷ್ಟು ಹಾಕಿದ್ದಾರೆ, ಇಲ್ಲಿ ನೋಡಿ ಎಷ್ಟು. ಅದೆಲ್ಲ ಇಲ್ಲ, ಸ್ಕ್ಯಾಮು. ಡಿಸ್ಪ್ಲೇಲಿ ಎಷ್ಟು ಹಾಕಿದ್ದಾರೆ ಅಷ್ಟೇ ಕೊಡಬೇಕು. ಹಾಕಿನ್ನು ಸ್ಕ್ಯಾಮ್ ಎಲ್ಲ ಮಾಡಂಗಿಲ್ಲ. ಸ್ಕ್ಯಾಮ್ ಆಗ್ತಾವನಿರು. ಅದು ಸುಲ್ತಾನ್ ಅಂದ್ರೆ ಅದು ಕಸ್ಟಮರ್ಸ್ಗೆ ಹಿಂಗ್ ನೋಡ್ಕೊಳ್ಬೇಕು. ಗೈಸ್, ಪೀಪಲ್ ಬರ್ತಿದ್ದಾರೆ. ಅಂಡ್ ಸೊ ಸ್ಟಾರ್ಟ್ ಆಗ್ತಿದೆ ಬಿಸ್ನೆಸ್. ಬೇಗ ಬೇಗ ರೆಡಿ ಆಗಿ ಎಲ್ಲ. ನಮ್ಮ ಟೀಚರ್ಸ್ ಎಲ್ಲ ತಿಂದು ರಿವ್ಯೂ ಕೊಡ್ತಾ ಇದ್ದಾರೆ ನೋಡಿ. ಗೈಸ್, ಟೀಗೆ ನೋಡಿ ಎಷ್ಟು ಜನ ಇದ್ದಾರೆ. ಟೇಕ್ ಪ್ಲೀಸ್ ಈಟ್ ಆ್ಯಂಡ್ ಟೆಲ್ ಹೌಸ್ ದ ಟೇಸ್ಟ್. ಗೈಸ್, ನನ್ನ ಸ್ಕೂಲ್ ಜೂನಿಯರ್ ಇವನು ನಮ್ಮ ಕಾಲೇಜೇ ಜಾಯ್ನ್ ಆಗಿದ್ದಾನೆ ಇವಾಗ, ಫಸ್ಟ್ ಇಯರ್ ಮೆಕ್ಯಾಟ್ರಾನಿಕ್ಸ್. ಸೊ ಅವ್ರ ಗ್ಯಾಂಗ್ನೆಲ್ಲ ಹೇಳ್ಕೊಂಡು ಬಂದೆ ನಮ್ಮ ಅಂಗಡಿಯಲ್ಲಿ ತೊಗೊಳ್ಳಿ ಅಂತ. ಸೊ ದೇವ್ ಆರ್ಡರ್ಡ್ ಸೋ ಮೆನಿ ಥಿಂಗ್ಸ್. ನಮ್ಮ ಶೆಫ್ಸ್ ಎಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬ್ರೆಡ್ ಪಿಜ್ಜಾ ಮಾಡ್ತಿದ್ದಾರೆ, ಸೇವ್ ಪುರಿ ಮಾಡ್ತಿದ್ದಾರೆ, ಲೈಮ್ ಸೋಡಾ ಮಾಡ್ತಿದ್ದಾರೆ. ಅಷ್ಟು ಆರ್ಡರ್ಸ್ ಬಂದಿದೆ. ಇಟ್ಸ್ ನೈಸ್. ಇಸ್ ಇಟ್ ರಿಯಲಿ ಗುಡ್? ಥ್ಯಾಂಕ್ ಯು. ಥ್ಯಾಂಕ್ ಯು. ಲೇಕು ಬಂದಿದ್ದಾಳೆ ಎಷ್ಟೋ ದಿನ ಆಗ್ಬಿಟ್ಮೇಲೆ. ಗೈಸ್, ಇವರು ಕಸ್ಟಮರ್ಸ್. ಹೌ ವಾಸ್ ಲೈಮ್ ಸೋಡಾ ಅಂಡ್ ಆಲ್? ಸೇವ್ ಪುರಿ, ಬ್ರೆಡ್ ಪಿಜ್ಜಾ,
ಇವರೊಬ್ಬರೇ ಬಲ್ಕಲ್ಲಿ ತೊಗೊಂಡಿದ್ದು. ಗುಡ್ ಕಸ್ಟಮರ್ಸ್. ಹ್ಞೂ ಗೈಸ್, ಇಲ್ಲಿ ಗಂಟ 500 ರೂಪಾಯಿ ಮಾಡಿದ್ದೀವಿ ಲಾಭ. ಟೊಮೆಟೊನಾ? ಕಾಲ್ ನೋ ಸಮ್ಮನ್ ಕಾಲ್ ನೋ. ಆಮೇಲೆ ಟೊಮೆಟೊ ಸಾಲ್ತಾ ಇಲ್ಲ, ಕ್ಯಾಪ್ಸಿಕಮ್ ಇಲ್ಲ, ಕ್ಯಾರೆಟ್ ಇದು ಬೇಲ್ಪುರಿಗೆ, ಬಟ್ ಬ್ರೆಡ್ ಪೀಸಾಗಿಲ್ಲ, ಬ್ರೆಡ್ಗಳಿಲ್ಲ. ಅಯ್ಯೋ ಎಲ್ಲ ಖಾಲಿ ಆಗಿಬಿಟ್ಟಿದೆ ಗೊತ್ತಾ. ಎಷ್ಟು ಗುಡ್ ರೆಸ್ಪಾನ್ಸ್ ಬರ್ತಿದೆ. ಈ ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗೆ ಆಗ್ಬಿಟ್ಟಿತ್ತಂದರೆ, ಅಷ್ಟು ಜನ ಬಂದಿದ್ರು ಕಸ್ಟಮರ್ಸು. ಅಲ್ಲಿ 5 ಜನ ಶೆಫ್ಸ್ ಇದ್ರು, ಮೇಂಟೈನ್ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಸೊ ನಾನು ಸೇರಿಕೊಂಡು ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ, ಅದು ಮಾಡ್ಕೊಳ್ಳೋದು. ಆಮೇಲೆ ಈ ಕಡೆ ಟೀ ಸ್ಟಾಲ್ ಕಡೆಯಿಂದ ಮಧು ಕೂಡ ಬಂದು ಹೆಲ್ಪ್ ಮಾಡಿಕೊಡ್ತಿದ್ದ, ಈರುಳ್ಳಿ ಕಟ್ ಮಾಡೋದಾಗಲಿ, ಟೊಮೆಟೊ ಎಲ್ಲ. ಸೊ ನಾವು ಎಲ್ಲರೂ ಒಂದು 7 ಜನ ಸೇರಿ ಒಂದಷ್ಟು ಜನ, ಬಿಕಾಸ್ ಆರ್ಡರ್ಸ್ ಕೂಡ ಅಷ್ಟೇ ಹೇಳ್ತಾಯಿದ್ರು. ಜಸ್ಟ್ 1 ಪ್ಲೇಟಿಗೆ ಹೇಳ್ತಾ ಇರಲಿಲ್ಲ, ಒಂದು 2-3 ಪ್ಲೇಟ್ಸ್ ಆರ್ಡರ್ ಮಾಡ್ತಾಯಿದ್ರು. ಅಲಾಂಗ್ ವಿತ್ ದಟ್ ಲೈಮ್ ಸೋಡಾ ಆಗಲಿ, ರಸಗುಲ್ಲ ಆಗಲಿ, ಅದನ್ನೆಲ್ಲ ಆರ್ಡರ್ ಮಾಡ್ತಾಯಿದ್ರು. ಸೊ ಇವರೆಲ್ಲ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಕಸ್ಟಮರ್ಸು. ಸೊ ಇಟ್ ವಾಸ್ ವೆರಿ ನೈಸ್ ಗೈಸ್. ಎಲ್ಲ ಅನ್ಪ್ಯಾಕ್ ಮಾಡಿ ಇವಾಗ ಬೇರೆಯವ್ರ ಕಡೆಯಿಂದ ಫ್ರೀಯಾಗಿ ತೊಗೊಂಡು ತಿಂತಾ ಇದ್ದೀವಿ. ನಮ್ದೆಲ್ಲ ಖಾಲಿ ಆಗೋಯ್ತು. ಮಸ್ತ್ ಪ್ರಾಫಿಟ್ ಮಾಡಿದ್ದೀವಿ. ಎಷ್ಟು ಟೋಟಲಾಗಿ ಮಾಡ್ತೀವಿ ಅಂತ ಆಮೇಲೆ ಹೇಳ್ತೀನಿ. ಆ್ಯಂಡ್ ಎಲ್ಲರೂ ಲೈಕ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೈಕಾಗಿ ಪ್ರಾಫಿಟ್ ಮಾಡಿದ್ದೀವಿ. 2 ಟೈಮ್ಸ್ ರೀಸ್ಟಾಕ್ ಮಾಡಿ ಕೊಟ್ಟಿರೋದು ನಾವು. ಸೊ ಲೆಟ್ಸ್ ಸಿ, ಕ್ಯಾಲ್ಕುಲೇಟ್ ಮಾಡೋಣ ಟೋಟಲ್ ಎಷ್ಟಾಗಿದೆ ಅಂತ. ಆ್ಯಂಡ್ ವಿಲ್ ಟೆಲ್ ಯು. ಸೊ ಇವಾಗ ನಮಗೆ ಬಂದಿರೋದನ್ನೆಲ್ಲ ಅಂದರೆ ಇನ್ನೂ ಫುಲ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿಲ್ಲ, ಅಕೌಂಟ್ ಓಪನೇ ಆಗ್ತಿಲ್ಲ, ಸರ್ವರ್ ಡೌನ್ ಬರ್ತಿದೆ. ಸೊ ಟೋಟಲ್ ಇಟ್ಕೊಂಡು ಇವಾಗ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ನು ಖಾಲಿ ಮಾಡಲ್ಲ ಅಫ್ಕೋರ್ಸ್, ಬಟ್ ಹೊಟ್ಟೆ ತುಂಬ ತಿಂತೀವಿ. ನೋಡೋಣ ಏನೇನು ಆರ್ಡ್ರ್ ಮಾಡ್ತಾರೆ ನೋಡೋಣ. ಎಲ್ಲ ಖಾಲಿ ಆಯಿತು. ಒಂದು ಸ್ವಲ್ಪ ನಿಪ್ಪಟ್ಟು ಸೇವೆಲ್ಲ ಉಳಿದಿದೆ, ಅದೆಲ್ಲ ತೊಗೊಂಡು ಹೋಗ್ತಿದ್ದಾರೆ ಅಷ್ಟೇ. ಓಕೆ ಗೈಸ್, ಸೊ ಬ್ಯಾಂಕ್ ಓಪನ್, ಅಕೌಂಟ್ ಓಪನ್ ಆಯಿತು. ಸೊ ಟೋಟಲ್ ಪ್ರಾಫಿಟ್ 2045. ಅದರಲ್ಲಿ ನಮ್ಮೆಲ್ಲರದು ಖರ್ಚು 700 ಹೋಯ್ತು. ಸೊ ಟೋಟಲ್ ಪ್ರಾಫಿಟ್ ಇಸ್ 475. cheers ಹಾಕೋಣ. ಆಮೇಲೆ ನಮ್ಮ ಕಾಲೇಜ್ ಹಿಂದ್ಗಡೆ ಇರೋ ಸೀಟೂರ್ ಚಿಕನ್ಗೆ ಬಂದ್ವಿ. ಇಲ್ಲಿ ರೀಸನೇಬಲ್ ಪ್ರೈಸ್ಗೆ ಲಾರ್ಜ್ ಕ್ವಾಂಟಿಟಿ ಊಟ ಕೊಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಈ ಪ್ಲೇಸ್ ತುಂಬ ಇಷ್ಟ. ಇಲ್ಲಿ ಸ್ಪೈಸಿ ಚಿಕನ್ ಪಾಪ್ಕಾರ್ನ್ನ ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ನಾವು ಚಿಕನ್ ಪಾಪ್ಕಾರ್ನು, ಫ್ರೈಸು, ಮೋಮೋಸು ಮತ್ತು ಮೋಜಿಟೋ ತೊಗೊಂಡು ಮನೆಗೆ ಹೋದ್ವಿ. ಗೈಸ್, ನಾನು ವ್ಲಾಗ್ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟೆ. ಸೊ ಇವತ್ತು ಎಡಿಟ್ ಮಾಡೋವಾಗ ಐ ರಿಮೆಂಬರ್, ನಾನು ಅದಕ್ಕೆ ಇವಾಗ ಎಂಡ್ ಮಾಡೋಣ ಅಂತ. ಸೊ ನಿನ್ನೆ ತಿನ್ನೋವಾಗ ಮರ್ತೇ ಹೋಗ್ಬಿಟ್ಟು ವ್ಲಾಗ್ ನನಗೆ ಮನೆಗೆ ಬಂದುಬಿಟ್ಟೆ. ಸೊ ಅಲ್ಲಿ ಬಿಲ್ ಆಗಿಬಿಟ್ಮೇಲೆ ಇನ್ನು ಮಿಕ್ಕಿದ ಮನಿ ಅಮೌಂಟ್ ಏನಿತ್ತು ಅದೆಲ್ಲ ನಾವು ಡಿವೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ವೆರಿ ನೈಸ್, ವೆರಿ ಹ್ಯಾಪಿ. ಲಿಟ್ರಲಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಷ್ಟು ಲೈಕ್ ಪ್ರಾಫಿಟ್ ಬರೋದು. ಬರುತ್ತೆ, ಬಟ್ ಇಷ್ಟು ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಲಾಸ್ಟ್ ಟೈಮ್ ನಾವು ಇಂಟರ್ನ್ಶಿಪ್ ಫಸ್ಟ್ ಇಯರಲ್ಲಿ ಇಂಟರ್ನ್ಶಿಪ್ ಮಾಡೋ ಟೈಮಲ್ಲಿ ಈ ಥರನೇ ಕುಕಿಂಗ್ ವಿತೌಟ್ ಫೈರ್ ಅಂತ ಒಂದು ಮಾಡಿದರು. ಸೊ ಅದರಲ್ಲಿ ಅಷ್ಟು ಪ್ರಾಫಿಟ್ ಬಂದಿಲ್ಲ, ಇನ್ಫ್ಯಾಕ್ಟ್ ಪ್ರಾಫಿಟೇ ಬಂದಿಲ್ಲ ಅದರಲ್ಲಿ. ಸೊ ಏನು ಮಾಡಿದ್ವಿ, ನಾವೆಲ್ಲ ಸ್ವಲ್ಪ ಐಟಮ್ಸೇ ತೊಗೊಂಡೋದ್ವಿ. ಬಟ್ ನೋಡಿದ್ರೆ ಅಲ್ಲಿ ಬರ್ತಾಯಿದ್ರು. ವಿ ರೀಸ್ಟಾಕ್ಡ್ 2 ಟೈಮ್ಸ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಲಿಟ್ರಲಿ ಹೇಳಬೇಕು, ಎಷ್ಟೊಂದು ಜನ ಬಂದುಬಿಟ್ಟು ನನ್ನ ರೆಕಗ್ನೈಸ್ ಮಾಡಿಬಿಟ್ಟು ನೀವು ನವನಾಸ್ ವರ್ಲ್ಡ್ ಅಲ್ವಾ ಅಂತ ಹೇಳ್ತಾಯಿದ್ರು. ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಐ ವಾಸ್ ಸೋ ಗ್ರೇಟ್ಫುಲ್. ಆಮೇಲೆ ಲೈಕ್ ನನಗೆ ಗೊತ್ತಿರೋರು, ನನ್ನ ಫ್ರೆಂಡ್ಸ್, ಬೇರೆ ಡಿಪಾರ್ಟ್ಮೆಂಟ್ ಫ್ರೆಂಡ್ಸ್ ಆಗಲಿ, ಅವ್ರಿಗೆಲ್ಲ ಮೆಸೇಜ್ ಹಾಕಿದೆ ಬರಲೇಬೇಕು ನೀವು ಅಂತ. ಸೊ ಅವ್ರು ಬಂದರು, ಗೊತ್ತಿರೋರು ಬಂದರು. ಆಮೇಲೆ ಇಟ್ ವಾಸ್ ಸೋ ಗುಡ್, ತುಂಬ ಖುಷಿ ಆಗ್ತಾಯಿತ್ತು. ಆಮೇಲೆ ಇನ್ನು ಇವರು ಲೈಕ್ QR ಕೋಡ್ ಎಲ್ಲ ಹಾಕಿ ನಮ್ಮ ಚಾನಲ್ ಲಿಂಕ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ 4 ಚಾನಲ್ಗೂ ಒಂದು ಬಿಸ್ಕೆಟ್ ಫ್ರೀ. ಸೊ ದಟ್ ಇನ್ ಆಲ್ ವಾಸ್ ಸೋ ನೈಸ್ ಯೆಸ್ಟರ್ಡೇ. ಆ್ಯಂಡ್ ಯಾವಾಗಲೂ ನಾವು ಲಾಸ್ಟ್ ಟೈಮ್ ಇಂಟರ್ನ್ಶಿಪ್ ಮಾಡೋವಾಗ ಕುಕಿಂಗ್ ವಿತೌಟ್ ಫೈರಲ್ಲಿದ್ದಾಗಲೂ ನಾನೇ ಕ್ಯಾಶಿಯರು, ಆಯಿತಾ. ನಮ್ಮ ತಾನು ಮೇನ್ ಶೆಫ್ಸು, ಇನ್ನು ಎಲ್ಲ ಸುವಿ, ವೈಶು, ಪ್ರವಲಿ, ಭುವಿ ಹೆಲ್ಪ್ ಮಾಡ್ತಾರೆ. ಈ ಸಲ ಏನಾಗಿತ್ತು, ಬ್ರೆಡ್ ಪಿಜ್ಜಾ ಬಂದರೆ ಸುವಿನೂ ಭುವಿ,
ಲೈಮ್ ಸೋಡಾ ರಸಗುಲ್ಲ ಬಂದರೆ ಪ್ರವಲಿನು ವೈಶು, ಸೇವ್ ಪುರಿ ಬಂದರೆ ತನು. ಆ್ಯಂಡ್ ಇವ್ರು ಫ್ರೀ ಇದ್ದರೆ ಅದಕ್ಕೂ ಹೆಲ್ಪ್ ಮಾಡೋದು, ಇವ್ರು ಫ್ರೀ ಇದ್ದರೆ ಇದಕ್ಕೆ ಹೆಲ್ಪ್ ಮಾಡೋದು. ಬಟ್ ನಾನು ಕ್ಯಾಶಿಯರ್. ಸೊ ನಾನು ಲೈಕ್ ಒಂದು ಸ್ವಲ್ಪ ಟೈಮ್ಗೆ ಐ ವಾಸ್ ಲೈಕ್ ಫ್ರೀ, ಅಂದರೆ ಬರೀ ಲೈಕ್ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆಯಾ ನೋಡೋದು, ಕ್ಯಾಶ್ ಕೊಡೋರಿಗೆ ಚೇಂಜ್ ಏನಾದರೂ ಕೊಡೋದು. ಬಟ್ ಜನ ಜಾಸ್ತಿ ಆಗ್ತಾ ನಾನು ಕೂಡ ಬ್ಯುಸಿ ಆಗಿಬಿಟ್ಟೆ. ಅದು ಮಾಡಿಕೊಡೋದು, ಇದು ಮಾಡಿಕೊಡೋದು, ಅದು ಕಟ್ ಮಾಡೋದು, ಇದು ಕಟ್ ಮಾಡೋದು. ಸೊ ಇಟ್ ವಾಸ್ ವೆರಿ ನೈಸ್. ತುಂಬ ಒಳ್ಳೆ ರೆಸ್ಪಾನ್ಸ್. ಅಷ್ಟು ಜನ ಬರೋದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ವಿ ವರ್ ಸೋ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಲೈಕ್ ನಮ್ಮ ಕಾಲೇಜ್ ಅವರು, ಥ್ಯಾಂಕ್ ಯು ಸೋ ಮಚ್. ಅಂದರೆ ನೀವು ಬಂದಿದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ಟೀಚರ್ಸ್ಗೂ ಎಲ್ಲ ಖುಷಿ ಆಗಿತ್ತು. ಇವತ್ತು ಹೇಳ್ತಾ ಇದ್ರು ಮ್ಯಾಮ್ ಕ್ಲಾಸಲ್ಲಿ, ಎವ್ರಿ ಒನ್ ವೇರ್ ಅಪ್ರಿಷಿಯೇಟಿಂಗ್ ಅಂತ. ತುಂಬ ಖುಷಿ ಆಯಿತು. ಇಟ್ ವಾಸ್ ಎ ವೆರಿ ನೈಸ್ ಥಿಂಗ್. ಅದು ನಮ್ಮ ಏನದು ಇವಾಗ ನಾನು ಥರ್ಡ್ ಇಯರಲ್ಲಿದ್ದೀನಿ. ಫಸ್ಟ್ ಇಯರಲ್ಲಿ ಏನೋ ಇಂಟರ್ನ್ಶಿಪ್ ಆಗಂದು ಮಾಡಿದ್ರು, ಬಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿದ್ದಿಲ್ಲ. ಬಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಇದ್ದಿಲ್ಲ, ಥರ್ಡ್ ಇಯರಲ್ಲಿ ಮಾಡಿದ್ರಲ್ಲ. ನೆಕ್ಸ್ಟ್ ಇಯರ್ ಮಾಡ್ತಾರೋ ಇಲ್ವಾಗ ಗೊತ್ತಿಲ್ಲ. ಬಟ್ ನಾನು ಓದೋ ಟೈಮಲ್ಲಿ ಒಂದು ಫುಡ್ ಫೆಸ್ಟು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿ, ಆ್ಯಂಡ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿರೋದು ನಾನು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟೆ. ಆ್ಯಂಡ್ ಐ ವಾಸ್ ಹ್ಯಾಪಿ ಫಾರ್ ಇಟ್ ಅಷ್ಟೇ. ಆ್ಯಂಡ್ ನೀವು ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಕಾಯ್ತಾರೆ, ನಾಗ್ತಾರೆ. ಸ್ಟೇ ಟ್ಯೂನ್. ನಾನು ನಿಮ್ಮನ್ನು ಹೊರ ಹೋಗಿ ಬರ್ತೀನಿ. ಬಾಯ್.